ಸ್ಟುಡಿಯೋಸ್ ಅಂಡ್ ಕ್ಯೂರಿಯಸ್ ಬ್ರೈನ್ಸ್, ಹೇಗಿದ್ದೀರಾ? ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಇನ್ಫ್ಯಾಕ್ಟ್ ಗ್ರೇಟ್. ಈ ವಿಡಿಯೋಲಿ ನಾವು ಸೆಕೆಂಡ್ ಪಿ ಯು ನ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಲಾಸ್ಟ್ 10 years ಅನಾಲಿಸಿಸ್ ಮಾಡಿದ್ದೀನಿ. ನಾನು ಲಾಸ್ಟ್ 10 year PYQ ಅನಾಲಿಸಿಸ್ ಮಾಡಿದ್ದೀನಿ. ಅದರಲ್ಲಿ ಸೆಕೆಂಡ್ ಪಿ ಯು ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್ ಯಾವ್ಯಾವುದು ಅಂತ ನಾವು ಇದರಲ್ಲಿ ನೋಡೋಣ. ಯಾಕಂದ್ರೆ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಓದಕ್ಕೆ, ನಿಮಗೆ ಪ್ರಿಪೇರ್ ಆಗಕ್ಕೆ. ಫಸ್ಟ್ ಒನ್ ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಡಿಫರೆಂಟ್ ಎಲಿಮೆಂಟ್ಸ್. ಓಕೆ, ಇದರಿಂದ 9 ಕ್ವಶನ್ಸ್ ಬಂದಿದೆ. ಅಂದ್ರೆ ಮ್ಯಾಗ್ನೆಟಿಸಮ್ ಚಾಪ್ಟರ್ ಇಂಪಾರ್ಟೆಂಟ್. ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಡಿಫರೆಂಟ್ ಎಲಿಮೆಂಟ್ಸ್. ಎಸ್. ಆಮೇಲೆ AC ಅಕ್ರಾಸ್ LCR, ಅಲ್ಟರ್ನೇಟಿಂಗ್ ಕರೆಂಟ್ ಅಕ್ರಾಸ್ LCR ಸರ್ಕ್ಯೂಟ್, ಟೋಟಲ್ LCR ಸರ್ಕ್ಯೂಟ್. ಬರೀ LC ಸರ್ಕ್ಯೂಟ್ ಅಲ್ಲ, CR ಸರ್ಕ್ಯೂಟ್ ಅಲ್ಲ, LR ಸರ್ಕ್ಯೂಟ್ ಅಲ್ಲ, ಟೋಟಲ್ LCR 3 ಇದ್ದಾಗಲೇ ಅದರಲ್ಲಿ AC ಎಷ್ಟು ಅಂತ ಕೇಳ್ತಾರೆ. ಸೊ ಅದರಲ್ಲಿ 7 ಕ್ವಶನ್ಸ್ ಬಂದಿದೆ ಲಾಸ್ಟ್ 10 years ಅಲ್ಲಿ. EMW ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇಂದ 9 ಕ್ವಶನ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ 9 ಕ್ವಶನ್ಸ್. ನೆಕ್ಸ್ಟ್ ರಿಫ್ರಾಕ್ಷನ್ ಅಂಡ್ ಡಿಸ್ಪರ್ಷನ್, ಪ್ರಿಸಮ್ ಅಲ್ಲಿ ರಿಫ್ರಾಕ್ಷನ್ ಮತ್ತೆ ಡಿಸ್ಪರ್ಷನ್ 7 ಕ್ವಶನ್ಸ್. ನೆಕ್ಸ್ಟ್ YDSC ಸೆಟಪ್ ಅಂಡ್ ಪ್ಯಾಟರ್ನ್, ಫ್ರಿಂಜ್ ವಿಡ್ತ್ ಎಲ್ಲ ಬರುತ್ತಲ್ಲ, ಅದರಿಂದ 8 ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಇದೆಯಲ್ಲ ಫೇಮಸ್, ಈಕ್ವಲ್ ಟು hν - φ, ಇದರಿಂದ 12 ಕ್ವಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಡಿ ಬ್ರೋಗ್ಲೆ ವೇವ್ ಲೆಂತ್, ಇದರಿಂದ 10 ಕ್ವಶನ್ಸ್ ಕೇಳಿದ್ದಾರೆ. ನೋಡಿ ಇಲ್ಲಿ ಸೆಕೆಂಡ್ ಪಿ ಯು ಕಾನ್ಸೆಪ್ಟ್, ಸೆಕೆಂಡ್ ಪಿ ಯು ಚಾಪ್ಟರ್ಸ್ ಅಲ್ಲಿ. ಫಸ್ಟ್ ಪಿ ಯು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ಸೆಕೆಂಡ್ ಪಿ ಯು ನೋಡಿ, ನೀವು ನೋಡ್ಬೋದು ಸೆಕೆಂಡ್ ಪಿ ಯು ಜಾಸ್ತಿ ವೇಟೇಜ್ ಇದೆ, ಸ್ವಲ್ಪ ಕಂಪೇರಿಟಿವ್ಲಿ ಸ್ವಲ್ಪ ವೇಟೇಜ್ ಇದೆ, ಸ್ವಲ್ಪ ಕಂಪೇರಿಟಿವ್ಲಿ. ಸೊ ಈ ವಿಡಿಯೋನ ನೀವು ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ತರ ಪ್ರಿಪೇರ್ ಆಗಬೇಕು ಅಂತ. ಓಕೆ, ಮತ್ತೆ ಸಿಗೋಣ. ಟಿಲ್ ದೆನ್ ಕೀಪ್ ಪ್ರಾಕ್ಟಿಸಿಂಗ್. ಐ ಆಮ್ ಒಲ್ಲವ್ ಫ್ರಮ್ ಶ್ರೀ ಗುರುಕುಲ, ಸೈನಿಂಗ್ ಆಫ್.